श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. ವಿದೇಹಾಪರಿ ಚಾಲವೂನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 42. अलंकाराते आले तरी सोने पणकाई गेले की ಕಮಲ ಫಾಕಲೆ ಕಮಲತ್ವಾಮುಖೆ. ಆಭರಣವಾಗುವುದರಿಂದ ಸುವರ್ಣತನ ಹೋಗುವುದೇ ಅದರಿಂದ, ಕಮಲ ಅರಳುವುದರಿಂದ ಕಮಲತನ ಹೋಗುವುದೇ. ನಾವು ಒಂದು ಬಂಗಾರದ ಗಟ್ಟಿಯನ್ನು ತೆಗೆದುಕೊಂಡು ಅದರಿಂದ ಅನೇಕ ಆಭರಣಗಳನ್ನು ಮಾಡಿಸಿದರೆ ಅದರಲ್ಲಿಯ ಸುವರ್ಣತನ ಹೋಗುವುದೇ, ಅಥವಾ ಕಮಲವು ಅರಳುವುದರಿಂದ ಅದರಲ್ಲಿಯ ಕಮಲತನ ಹೋಗುವುದೇ. ಸಾಂಗಪ ಧನಂಜಯ ಅವಯವೀ ಅವಯವೀಯ ಆಚ್ಛಾದಿಜೆ ಕಿ ತಯ ತೇಚಿರೂಪ. ಅರ್ಜುನ ಹೇಳು ನೀನು ಅವಯವಗಳಿಂದ ಮುಚ್ಚಲ್ಪಡುವನೇ ಅವಯವೀ ತಾನು, ಅಥವಾ ಅವಯವಗಳೇ ಅವಯವಿಯ ರೂಪವನ್ನು ಹೊಂದಿರುವುದಿಲ್ಲವೇ. ಹೇ ಅರ್ಜುನ, ನೀನೇ ಹೇಳು. ಅವಯವಿಯು ಅಂದರೆ ಮನುಷ್ಯನು ಅವಯವಗಳಿಂದ ಮುಚ್ಚಲ್ಪಡುವನೇ, ಅಥವಾ ಅವಯವಗಳೇ ಅವಯವಿಯ ರೂಪವನ್ನು ಹೊಂದಿರುವುದಿಲ್ಲವೇ. ಕಿವಿರೂಢಲೇಯ ಜೋಂಧಳ ಕಣಿಸಾಚ ನಿರ್ವಾಳ ವೇಚಲಾಕಿ ಆಗಳ ದಿಸತಸೆ. ಅಥವಾ ಬಿತ್ತಿದ ಜೋಳವು ತಾನು ತಾಳಲು ತೆನೆಯ ರೂಪವನ್ನು, ಬಿತ್ತಿದ ಜೋಳದ ಕಾಳು ವ್ಯರ್ಥವಾಯಿತೇ ತಾನು ಅದೇ ಬಹಳವಾಗಿ ತೋರುತ್ತಿರುವುದಿಲ್ಲವೇ. ಅಥವಾ ಬಿತ್ತಿದ ಜೋಳವು ತೆನೆಯ ರೂಪ ತಾಳಿದರೆ ಆ ಬಿತ್ತಿದ ಜೋಳದ ಕಾಳು ವ್ಯರ್ಥವಾಯಿತೇ, ಅಥವಾ ಅದೇ ಬಹಳವಾಗಿ ತೋರುತ್ತಿರುವುದಿಲ್ಲವೇ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.